ಜನರ ಸಹಕಾರ ಮತ್ತೆ ನಮ್ಮ ಜನಪ್ರತಿನಿಧಿಗಳ ಸಹಕಾರ ಇದೆ. ಆದ್ರೆ ಇಲ್ಲಿ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಅನುದಾನದ ಕೊರತೆ ಇದೆ. ಸದ್ಯಕ್ಕೆ ಗ್ರಾಮ ಪಂಚಾಯತಿ ನಡೆಸೋದು ನಮಗೆ ಸ್ವಲ್ಪ ಕಷ್ಟನೇ ಇದೆ. ಅನುದಾನದ ಕೊರತೆ. ಅನುದಾನ ಕೊರತೆ ಅಂತ ಹೇಳ್ತೀರಿ. ಕಂದಾಯ ಒಂದು ಪಾವತಿಯಲ್ಲಿ ಜನರು ಯಾವ ರೀತಿ ಸಹಕರಿಸಬೇಕಾಗಿದೆ, ಏನಾದ್ರೂ ಅವೇರ್ನೆಸ್ ಕಾರ್ಯಕ್ರಮಗಳು ಮಾಡ್ತಾ ಇದ್ದೀರಾ? ಅಷ್ಟೇ ಸರ್, ಅವೇರ್ನೆಸ್ ಕಾರ್ಯಕ್ರಮಗಳನ್ನ ಪ್ರತಿ ವರ್ಷನೂ ಮಾಡ್ತಾನೆ ಇರ್ತೀವಿ. ಬಟ್ ಈ ವರ್ಷದಿಂದ ಅದೇ ಸರ್ ಹೇಳ್ದಂಗೆ ಇವಾಗ ಸ್ವಲ್ಪ ಬರಗಾಲ ಇರೋದ್ರಿಂದ ಜನರು ತೆರಿಗೆ ಕಟ್ಟೋದು ಸ್ವಲ್ಪ ಕಡಿಮೆ ಇದೆ. ನಿಮ್ಮ ಒಂದು ಪಂಚಾಯಿತಿ ಭಾಗದಲ್ಲಿ ಶಿಕ್ಷಣದ ಒಂದು ವ್ಯವಸ್ಥೆ ಅಂದ್ರೆ ಈಗ ಶಾಲೆಗಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ ನಿಮ್ಮ ಪ್ರೋತ್ಸಾಹ ಹೇಗಿದೆ? ಸರ್, ಶಾಲಾ ಮೂಲಭೂತ ಸೌಕರ್ಯಗಳನ್ನ ನಾವು ಈಗ ನರೇಗಾದಲ್ಲಿ ಇರ್ಬೋದು, ಮತ್ತೆ 15ನೇ ಹಣಕಾಸಿನಲ್ಲಿ ಇರ್ಬೋದು, ಮತ್ತೆ ನಮ್ಮ ಗ್ರಾಮ ಪಂಚಾಯತಿ ಅನುದಾನದಲ್ಲಿ ಕೂಡ ನಾವು ಕೆಲಸ ಕಾರ್ಯಗಳನ್ನ ಕೈಗೊಂಡಿದ್ದೀವಿ. ಮತ್ತೆ ಶಾಲೆಗಳಿಗೆ ನಾವು ಹೆಚ್ಚಿನ ಒತ್ತು ನೀಡಿ ಕೆಲಸ ಮಾಡ್ತೀವಿ. ಓಕೆ ಸರ್, ಕೊನೆಯದಾಗಿ ನಮ್ಮ ಪಂಚಾಯಿತಿಯ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಒಂದು ಪ್ರಯತ್ನ ಮತ್ತು ಪತ್ರಿಕೆ ಹಾಗೂ ಸುಗಂಧ ಟಿವಿಯ ಪ್ರಯತ್ನದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸಲಹೆ ಕೊಡೋಕೆ ಇಷ್ಟಪಡ್ತೀರಾ? ಇಲ್ಲ ಸರ್, ನೀವು ಮಾಡ್ತಿರೋದು ಕಾರ್ಯಕ್ರಮ ಒಳ್ಳೆಯದು. ಯಾಕೆಂದರೆ ನಮ್ಮ ಈಗ ಕರ್ನಾಟಕ ಅಂದರೆ ಮೇನ್ ಮಧ್ಯ ಕರ್ನಾಟಕ ಅಥವಾ ಮೈಸೂರು ಭಾಗ ಆ ಕಡೆ ಜಾಸ್ತಿ ಒತ್ತಿರ್ತಾರೆ. ಈ ಕಡೆ ಗಡಿ ಭಾಗಗಳ ಕಡೆ ಜಾಸ್ತಿ ಯಾರು ಪ್ರೆಸ್ ಇರ್ಬೋದು ಅಥವಾ ಮೇನ್ ಸ್ಟ್ರೀಮ್ ಅವ್ರು ಯಾರು ಇರ್ಬೋದು ಜಾಸ್ತಿ ಇದು ಕೊಡಲ್ಲ, ಒತ್ತು ಕೊಡಲ್ಲ. ನೀವು ಇಲ್ಲೂ ಸಹ ಇಲ್ಲಿ ಬಂದು ಈ ಭಾಗದ ಜನರ ಸಮಸ್ಯೆ ಏನು ಅನ್ನೋದ್ರ ಬಗ್ಗೆ ಎಲ್ಲ ವಿಚಾರಿಸಿರೋದು ಒಳ್ಳೆ ಕೆಲಸ ಮಾಡ್ತೀವಿ. ಓಕೆ.